ಹೇ ಗಾಯ್ಸ್, ಯೂಟ್ಯೂಬ್ ನಲ್ಲಿ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಅಂದ್ರೆ ಹಿಂದೆ ಆಗಿರ್ಲಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಅಂತ ನನಗಂತೂ ನಂಬಿಕೆ ಇಲ್ಲ. ಗಾಯ್ಸ್, ಇಷ್ಟು ದಿನ ನಮ್ಮ ಹೀರೋ ಟ್ರೈಲರ್ಗೆ ಅಷ್ಟು ಮಿಲಿಯನ್ ವ್ಯೂಸ್ ಬಂದ್ಬಿಡ್ತು, ನಮ್ಮ RCB ಪೋಸ್ಟ್ಗೆ ಅಷ್ಟೊಂದು ಮಿಲಿಯನ್ ಲೈಕ್ ಬಂದ್ಬಿಡ್ತು ಅನ್ನೋದನ್ನ ನೋಡೇ ಇರ್ತೀರಾ. ಇಲ್ಲಿ ಒಂದು ಹೊಸ ಹಿಸ್ಟರಿಯನ್ನೇ ಬರೆದು ಬಿಟ್ಟಿದ್ದಾರೆ. 12 ಅವರ್ಸ್ ಅಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಒಂದು ಯೂಟ್ಯೂಬ್ ಚಾನಲ್ ಪಡ್ಕೊಂಡಿದೆ. ಕೇವಲ 12 ಅವರ್ಸ್ ಅಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಪ್ಲೇ ಬಟನ್ ಅನ್ನ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ಗೆ ಡೆಲಿವರಿ ಮಾಡಿರೋದು ನೀವೇನಾದ್ರೂ ಕೇಳಿದೀರಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಬಿಕಾಸ್ ಈ ತರ ಇನ್ಫಾರ್ಮೇಶನ್ ಅನ್ನ ನೀವು ಫ್ರೀ ಆಗಿ ತಿಳ್ಕೊಬಹುದು. ಅದು ಯಾರು ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಇವರು ಪೋರ್ಚುಗಲ್ ನ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್. ಅಂಡ್ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ 2 ದಿನ ಆಗಿದೆ. ಇದುವರೆಗೂ 23 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಆ ಯೂಟ್ಯೂಬ್ ಚಾನಲ್ ಪಡ್ಕೊಂಡಿದೆ. ಅಫ್ಕೋರ್ಸ್ ಅವರು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿರೋದ್ರಿಂದಾನೆ ಅವರು ಈ ರೆಕಾರ್ಡ್ ನ ಮುರಿಯೋದಕ್ಕೆ ಸಾಧ್ಯ ಆಗಿದ್ದು. ಅಂಡ್ ಆಲ್ಸೋ ಇವರ ಯೂಟ್ಯೂಬ್ ರೆಕಾರ್ಡ್ ಬಿಟ್ಟು ಇನ್ನೊಂದು ಟಾಪ್ ರೆಕಾರ್ಡ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ 636 ಮಿಲಿಯನ್ಸ್ ಫಾಲೋವರ್ಸ್ ನ ಹೊಂದಂತ ಟಾಪ್ ರೆಕಾರ್ಡ್ ಇವರದ್ದೇ ಆಗಿದೆ. ಸೊ ಇವರ ರೆಕಾರ್ಡ್ ನ ಇವರೇ ಮುರಿದ್ರು ಅಂತಾನೆ ಹೇಳ್ಬೋದು. ಸೊ ಯೂಟ್ಯೂಬ್ ಗೆ ಆಲ್ರೆಡಿ ಗೊತ್ತಿತ್ತು, ಅದಕ್ಕೋಸ್ಕರನೇ ಅವರು ಪ್ಲೇ ಬಟನ್ ನ ರೆಡಿ ಮಾಡಿ ಡೆಲಿವರಿ ಮಾಡೋದಕ್ಕೆ ಇಟ್ಕೊಂಡಿದ್ರು. ವಿತಿನ್ 1 ಡೇ ಅಲ್ಲೇ ಆ ಪ್ಲೇ ಬಟನ್ ಕೂಡ ಅವ್ರಿಗೆ ಡೆಲಿವರಿ ಮಾಡಿದ್ದಾರೆ. ಸೊ ಅವರು ಈ ವಿಡಿಯೋ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ. ಅವರ ಮಕ್ಕಳ ಜೊತೆ ಆ ಗೋಲ್ಡನ್ ಬಟನ್ ಅನ್ನ ಹ್ಯಾಪಿಯೆಸ್ಟ್ ಮೂಮೆಂಟ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಟ್ ಪ್ರೆಸೆಂಟ್ ಯೂಟ್ಯೂಬ್ ನಲ್ಲಿ ಟಾಪ್ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ನ ಹೊಂದಂತ ಯೂಟ್ಯೂಬ್ ಚಾನಲ್ಸ್ ಯಾವುದು ಅಂದ್ರೆ ನಂಬರ್ 1 ಅಲ್ಲಿ ಮಿಸ್ಟರ್ ಬೀಸ್ಟ್ ಅನ್ನೋ ಚಾನಲ್ ಇದೆ. ಅಂಡ್ ನಂಬರ್ 2 ಅಲ್ಲಿ ಟಿ ಸೀರೀಸ್ ಅಂತ ನಮ್ಮ ಇಂಡಿಯನ್ ಯೂಟ್ಯೂಬ್ ಚಾನಲ್ ಇದೆ. ಈ 2 ಚಾನಲ್ಸ್ ಕೂಡ ಒಂದೇ ದಿನದಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿಲ್ಲ. ಸೊ ಈ ಚಾನಲ್ಸ್ ಸ್ಲೋ ಆಗಿ ಬಂದಿರೋದು ಟಾಪ್ ಲಿಸ್ಟ್ ಗೆ, ಬಿಕಾಸ್ ವರ್ಷಗಳೇ ತಗೊಂಡಿದೆ ಇವರು ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ನ ಹೊಂದೋದಕ್ಕೆ. ಸೊ ರೊನಾಲ್ಡೋ ಅವರ ಚಾನಲ್ ಗ್ರೋತ್ ಆಗ್ತಾ ಇರೋದು ನೋಡ್ತಾ ಇದ್ರೆ ವಿತಿನ್ 1 ಮಂತ್ ಅಲ್ಲೇ ಯೂಟ್ಯೂಬ್ ನಲ್ಲಿ ನಂಬರ್ 1 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವಂತ ಚಾನಲ್ ಇವರದ್ದೇ ಆಗಿರುತ್ತೆ ಅಂತ ಅನ್ಸುತ್ತೆ. ಈಗ ಇದು ಹೇಗೆ ಸಾಧ್ಯ ಆಯ್ತು ಅನ್ನೋದನ್ನ ನೋಡೋಣ. ಕೇವಲ 2 ದಿನದಲ್ಲಿ 23 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದೋದಕ್ಕೆ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನ ಒಂದ್ಸಲಿ ನೋಡೋಣ. ಇದು ಇವರ 2 ದಿನದ ಶ್ರಮೆ ಅಂತೂ ಅಲ್ಲ, ಬಿಕಾಸ್ ಇದು ಇವರ 23 ವರ್ಷಗಳ ಸತತವಾದ ಶ್ರಮೆ. ಏಕೆಂದ್ರೆ ಇವರು ಫುಟ್ಬಾಲ್ ಕೆರಿಯರ್ ಸ್ಟಾರ್ಟ್ ಮಾಡಿ ಈ ವರ್ಷಕ್ಕೆ 23 ವರ್ಷಗಳೇ ಆಗಿದೆ. ಅಂಡ್ ಇವರು ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿ ಆಗೋದಕ್ಕೆ ಕಾರಣ ಫುಟ್ಬಾಲ್ ನಲ್ಲಿ ಇವರು ಆಡುವಂತ ಅದ್ಭುತವಾದ ಆಟ. ಅಂಡ್ ಸೆಕೆಂಡ್ ಒನ್, ಇವರ ಲೈಫ್ ಸ್ಟೋರಿ. ಇವರು ತೀರಾ ಬಡ ಕುಟುಂಬದಿಂದ ಬಂದಂತ ಮಿಡಲ್ ಕ್ಲಾಸ್ ಪರ್ಸನ್. ಸೊ ಹಾಗಾಗಿ ಇವರನ್ನು ನೋಡಿ ಇನ್ಸ್ಪೈರ್ ಆದ ಜನ ಇನ್ಸ್ಟಾಗ್ರಾಮ್ ನಲ್ಲಿ 663 ಮಿಲಿಯನ್ ಫಾಲೋವರ್ಸ್ ನ ಹೊಂದಿದ್ದಾರೆ. ಅಂಡ್ ಆಲ್ಸೋ ಇವರು ಟ್ವಿಟರ್ ಅಲ್ಲಿ 112 ಮಿಲಿಯನ್ ಫಾಲೋವರ್ಸ್ ನ ಹೊಂದಿದ್ದಾರೆ. ಸೊ ಇವರು ಆಲ್ರೆಡಿ ವರ್ಲ್ಡ್ ಫೇಮಸ್ ಅತಿ ದೊಡ್ಡ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಅಲ್ಲಿ ಇವರು ಯೂಟ್ಯೂಬ್ ಚಾನಲ್ ನ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಅಲ್ಲಿಂದ ಜನ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಬಂದು ಅವರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಇದೆಲ್ಲ ಅಂತ ದೊಡ್ಡ ಸೆಲೆಬ್ರಿಟೀಸ್ ಗೆ ಮಾತ್ರ ಸಾಧ್ಯ. ಏಕೆಂದ್ರೆ ಯೂಟ್ಯೂಬ್ ನಲ್ಲಿ ಕೇವಲ 2 ದಿನದಲ್ಲಿ 23 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬರೋದು ಅಂದ್ರೆ ಇದು ತಮಾಷೆ ಮಾತೇ ಅಲ್ಲ. ಬಿಕಾಸ್ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ ಇವತ್ತಿಗೆ 4 ತಿಂಗಳಾಗಿದೆ. ಕೇವಲ 500 ಸಬ್ಸ್ಕ್ರೈಬರ್ಸ್ ನ ಈ 4 ಮಂತ್ಸ್ ಅಲ್ಲೂ ನಾನು ಪಡೆದಿದ್ದೀನಿ. ಸೊ ಒಂದು ಆರ್ಡಿನರಿ ಪರ್ಸನ್ ಗೆ ಇದು ಸಾಧ್ಯವಾಗದ ಮಾತು. ಎನಿವೆ ಯೂಟ್ಯೂಬ್ ನಲ್ಲಿ ಕೂಡ ಅವರದ್ದೇ ಆದ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ಮೇಲೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಅಂಡ್ ಟೇಕ್ ಕೇರ್ ಅಂಡ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.